ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರಾಜಧಾರಿ ಟಿವಿ. ರಾಜಧಾರಿ ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಸಂದರ್ಶನ ಮಾಡ್ತಿರುವಂಥ ವ್ಯಕ್ತಿ ಪುನೀತ್ ಕೆರೆಹಳ್ಳಿ. ನೀವು ಪ್ರತಿಯೊಬ್ಬರು ಕಣ್ತುಂಬಬೇಕು ಈ ಭೀಕರತೆಯನ್ನ. ಇಲ್ಲಿ ಇದು ಸಂಪೂರ್ಣವಾಗಿ ಮುಸಲ್ಮಾನರ ಏರಿಯಾ. ಈ ಏರಿಯಾದೊಳಗಡೆ ಇಂಥದ್ದೊಂದು ರಾಜಾರೋಷವಾಗಿ ನಡೆಯುತ್ತೆ. ಒಳಗಡೆ ಬಂದ್ರೆ ನಮ್ಮನ್ನ ಕತ್ತರಿಸಿ ಹಾಕ್ತೀವಿ ಅಂತ ಹೇಳ್ತಾರೆ. ನಮ್ಮನ್ನ ಕತ್ತರಿಸಿ ಹಾಕ್ತಾರಂತೆ. ಗೋಮಾತೆಯನ್ನ ಕತ್ತರಿಸಿ ಆಯ್ತು. ಸಾಲು ಗೋಮಾತೆಗಳನ್ನು ಇಲ್ಲಿ ನೇತಾಕಾಯ್ತು. ಇನ್ನು ಯಾರನ್ನು ಕತ್ತರಿಸ್ತೀರಿ? ಹಾಲು ಕೊಟ್ಟ ತಾಯಿಯನ್ನೇ ಕತ್ತರಿಸಿದ ಮೇಲೆ ಇನ್ನು ಯಾರನ್ನು ಕತ್ತರಿಸ್ತೀರಿ ನೀವು? ಇನ್ನು ಯಾರನ್ನು ಕತ್ತರಿಸೋದಕ್ಕಾಗತ್ತೆ ನಿಮ್ ಕೈಲಿ? ಈ ಭೀಕರತೆಯನ್ನು ನೋಡಿ ನಾವು ಹಿಂದೂಗಳಿಗೂ ಸಹಿಸ್ಕೋಬೇಕಲ್ಲ. ನಾನು ನಿಮ್ ಸಿದ್ದರಾಮಯ್ಯನವರೇ, ಕಮಿಷನರ್ ಅವರೇ, SP ಅವರೇ, ಎಲ್ಲರೂ ತಾಯಿ ಎದೆ ಹಾಲಿನ ನಂತರ ಗೋವಿನ ಹಾಲು ಕುಡಿದು ಬೆಳೆದವರು ನಾವು. ರಾಜ್ಯದಲ್ಲಿ ಕಾನೂನು ಅನ್ನೋದೊಂದಿದೆ. ಈ ಅಮಾಯಕ ಗೋವುಗಳೇನ್ ಮಾಡಿದ್ವು? ನೀವು ಹಸಿದ ಅವಮಾನಗಳನ್ನೇ ಆಭರಣಗಳಾಗಿ ಸ್ವೀಕರಿಸಿದಂಥ, ಅಸ್ಪೃಶ್ಯತೆಯನ್ನ ಮೈತುಂಬ ಹರಡಿಕೊಂಡಂತ, ನೊಂದಂತ, ಬೆಂದಂತ ಅನೇಕ ದಲಿತ ವರ್ಗದ ಜನ ನಿಮ್ಮಿಂದ ನಿಜಕ್ಕೂ ಸಾಂತ್ವನ ಬಯಸ್ತಾರೆ ಅನ್ನೋದಾದ್ರೆ ಅದು ನಿಮ್ಮಿಂದ ಸಾಧ್ಯನಾ? ಖಂಡಿತ. ನನ್ನ ಜೀವ ಹೋದ್ರೂ ಸರಿನೇ, ನಾನು ಅವ್ರ ಜೊತೆ ಸದಾಕಾಲ ನಿಂತಿರ್ತೇನೆ. ಆದ್ರೆ ನಾನು ನೇರವಾಗಿ ಕೇಳ್ತಾ ಇರೋದು, ದಯವಿಟ್ಟು ಅಂತಹ ಸಂದರ್ಭಗಳನ್ನ ನನ್ನ ಮುಂದೆ ತಗೊಬಂದು ನಿಲ್ಲಿಸಿ. ನೀವು ನನ್ನನ್ನು ಆಹ್ವಾನ ಕೊಟ್ಟಿದ್ದೆ ಆದ್ರೆ, ನೀವು ಕರೆ ಕೊಟ್ಟಿದ್ದೆ ಆದ್ರೆ ನಾನು ನನ್ನ ಜೀವ ಕೊಡೋದಕ್ಕೂ ಕೂಡ ರೆಡಿ ಇದ್ದೇನೆ. ನಾನು ಎಂದಿಗೂ ಕೂಡ ಅವರನ್ನ ದಲಿತರು ಅಥವಾ ಸ್ಪೃಶ್ಯರು ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ನೋಡೋದಿಲ್ಲ. ಅವರನ್ನೆಲ್ಲ ನಾನು ಹಿಂದೂಗಳು ಅಂತ ಪರಿಗಣಿಸ್ತೀನಿ. ಹಿಂದೂಗಳಾಗಿರುವ ಪ್ರತಿಯೊಬ್ಬರು ಕೂಡ ನಿಮಗಾದ ನೋವಿಗೆ, ನಿಮಗಾಗ್ತಾ ಇರ್ತಕ್ಕಂಥ ತೊಂದರೆಗೆ, ಅದು ಜಾತಿಯ ಘರ್ಷಣೆಗಳಾಗಿರ್ಲಿ ಅಥವಾ ನೀವು ಆ ಜಾತಿಯವನು ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಏನಾದ್ರು, ಆ ಜಾತಿಯವನು ಎನ್ನುವ ಕಾರಣಕ್ಕೇನಾದ್ರು ನಿಮ್ಮ ಮೇಲೆ ಆ ದೌರ್ಜನ್ಯ ನಡೆದಿದ್ದೆ ಆದರೆ ಪುನೀತ್ ಕೆರೆಹಳ್ಳಿಗೆ ತಿಳಿಸಿ. ವೈಯಕ್ತಿಕವಾದಂತಹ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ದಯವಿಟ್ಟು ನನ್ನನ್ನು ಎಳಿಬೇಡಿ. ಜಾತಿಯ ಕಾರಣಕ್ಕೆ ಮತ್ತು ಹಿಂದೂ ಅನ್ನುವ ಧರ್ಮದ ಕಾರಣಕ್ಕೆ ನಿಮ್ಮ ಮೇಲೇನಾದರೂ ಹಲ್ಲೆಗಳು ನಡೆದ್ರೆ, ದೌರ್ಜನ್ಯಗಳು ನಡೆದ್ರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಖಂಡಿತವಾಗಿಯೂ ನಿಮ್ಮ ಜೊತೆಗೆ ನಿಲ್ತೇನೆ. ಪುನೀತ್ ಕೆರೆಹಳ್ಳಿ ಅವರಿಗೆ ಜೀವ ಭಯ ಇದೆ. ಅನೇಕ ಬೆದರಿಕೆ ಕರೆಗಳು ಬರ್ತಾನೆ ಇದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನ ಅವಾಚ್ಯ ಪದಗಳ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಬೇಕಾ ನಿಮಗೆ? ಬೆದರಿಕೆಗಳಿಗೆ ಬಗ್ಗೋನಲ್ಲ. ಆಮೇಲೆ ಏನು ಹೇಳಿದ್ರಿ, ಅದು ಬೈಗುಳಗಳು ಅದು ಸಾಮಾನ್ಯ. ಇವತ್ತು ಗಾಂಧಿಯನ್ನು ನಿಲ್ಲಿಸೋರು ಇದ್ದಾರೆ, ಇವತ್ತು ಸಿದ್ದರಾಮಯ್ಯನವ್ರು ನಿಲ್ಲಿಸೋರು ಇದ್ದಾರೆ, ಇವತ್ತು ಮೋದಿಯನ್ನು ನಿಲ್ಲಿಸೋರು ಇದ್ದಾರೆ. ಅಷ್ಟೇ ಯಾಕ್ರಿ, ಪಾಪ ಏನೂ ತಪ್ಪನ್ನ ಮಾಡದೇ ಇರ್ತಕ್ಕಂಥ, ಸದಾ ಸಮಾಜಕ್ಕಾಗಿ ದುಡಿಯುವಂತಹ, ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಂತಹ ಸುಧಾಮೂರ್ತಿ ಅವರನ್ನು ಕೂಡ ಹಲ್ಲೆಗೆಳಿತಾರೆ. ಇನ್ನು ಪುನೀತ್ ಕೆರೆಹಳ್ಳಿ ಇವರೆಲ್ಲರ ಮುಂದೆ ಬಹಳ ಸಣ್ಣ ಮನುಷ್ಯ. ನನ್ನ ಸಿದ್ಧಾಂತವನ್ನು ಒಪ್ಪದೇ ಇರೋರು ಮಾತಾಡೋ ಮಾತುಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಆ ಕಡೆಗೆ ನನ್ನ ಗಮನ ಹರಿಸೋದು ಇಲ್ಲ. ಇದು ಯಾವುದು ನಮಗೇನು ತೊಂದರೆನೂ ಇಲ್ಲ. ಇಂಥವ್ರ ಕಡೆ ಜಾಸ್ತಿ ಗಮನ ಕೊಟ್ಟಷ್ಟು ನಮ್ಮ ಕೆಲಸ ಕಮ್ಮಿ ಆಗುತ್ತೆ. ಹಾಗಾಗಿ ನೆವರ್ ನಾನು ಅದನ್ನು ಫರ್ಗೆಟ್ ಮಾಡ್ತೇನೆ, ಅದನ್ನು ಬಿಟ್ಬಿಡ್ತೇನೆ. ಇತ್ತೀಚೆಗೆ ಕರ್ನಾಟಕದಲ್ಲಿ 224 ಕ್ಷೇತ್ರಗಳಲ್ಲಿ 138 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿದೆ. 138 ಒಟ್ಟಾರೆ. ಇವತ್ತು ಪ್ರಸ್ತುತ 138 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿದೆ. ಬಿಜೆಪಿ ಹೀನಾಯವಾಗಿ ಸೋತಿದೆ. ಹಿಂದುತ್ವದ ಪ್ರತಿನಿಧಿಯಾಗುತ್ತಂತ ಬಿಜೆಪಿಯನ್ನ ಜನ ಸೋಲಿಸಿದ್ದಾರೆ ಅಂದ್ರೆ ಆ ಸೋಲು ಹಿಂದುತ್ವದ ಅಂತ ನೀವು ಒಪ್ತೀರಾ? ಭಾಜಪಗೂ ನನಗೂ ಯಾಕೆ ಲಿಂಕ್ ಮಾಡಿ ಪ್ರಶ್ನೆ ಕೇಳ್ತಿದ್ರ ನನಗೆ ಗೊತ್ತಿಲ್ಲ. ಇದು ಹಿಂದುತ್ವದ ಪ್ರತಿನಿಧಿ ಭಾರತೀಯ ಜನತಾ ಪಕ್ಷ ಅಂತಾನೆ ಭಾರತ ಬಿಜೆಪಿ ರಾಜಕೀಯ ಪಕ್ಷ. ಪುನೀತ್ ಕೆರೆಹಳ್ಳಿ ರಾಜಕಾರಣಿ ಅಲ್ಲ, ರಾಜಕೀಯ ಪಕ್ಷದ ವ್ಯಕ್ತಿಯ ವಕ್ತಾರನೂ ಅಲ್ಲ. ಪುನೀತ್ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯ ವಕ್ತಾರನಲ್ಲ. ಈ ಪ್ರಶ್ನೆಯನ್ನು ನೀವು ಬಿಜೆಪಿ ವಕ್ತಾರರಿಗೆ ಕೇಳಿ. ನಾನು ಹಿಂದುತ್ವದ ವಕ್ತಾರ, ನಾನು ಹಿಂದೂ ಧರ್ಮದ ವಕ್ತಾರ. ನೀವು ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಶ್ನೆಗಳನ್ನ ದಯವಿಟ್ಟು ನನ್ನ ಹತ್ರ ತರಬೇಡಿ. ನನ್ನ ಹೆಗಲ ಮೇಲೆ ಕೇಸರಿ ಶಾಲ್ ಇದೆಯೇ ಹೊರತು ಭಾಜಪದ ಶಾಲಲ್ಲ. ನನ್ನ ಹೋರಾಟಗಳಿಗೆ ಭಾಜಪದ ನಾಯಕರು ಬೆಂಬಲ ಕೊಟ್ಟಿದ್ರೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ನಾಳೆ ನಾನು ಹೋರಾಟಕ್ಕೆ ಬಂದು ಸಿದ್ದರಾಮಯ್ಯನವ್ರು ನಿಂತ್ಕೊಂಡ್ರೆ ಸಿದ್ದರಾಮಯ್ಯನವ್ರಿಗೂ ಧನ್ಯವಾದ ಅಂತ ಹೇಳ್ತೇನೆ. ನನಗೆ ಯಾಕೆ ಆ ಭಾಜಪದ ಸೋಲಿಗೂ ನನಗೂ ಸಂಬಂಧವೂ ಇಲ್ಲ. ಭಾಜಪ ಏನಾದರೂ ಸೋತಿದ್ರೆ ಅದು ಅವರ ಕಾರಣಕ್ಕೆ ಸೋತಿದ್ದಾರೆ ಹೊರತು ಹಿಂದುತ್ವದ ಕಾರಣಕ್ಕಲ್ಲ. ಹಿಂದುತ್ವ ಸೋತಿಲ್ಲ ಅಲ್ಲಿ. ಭಾಜಪದ ಸೋಲು ಹಿಂದುತ್ವದ ಸೋಲಲ್ಲ. ಭಾಜಪದ ಸೋಲು ಯಾವುದೇ ಕಾರಣಕ್ಕೂ ಹಿಂದುತ್ವದ ಸೋಲಲ್ಲ. ಹಿಂದುತ್ವವೇ ಬೇರೆ, ಭಾಜಪವೇ ಬೇರೆ. ಭಾಜಪ ಹಿಂದುತ್ವವನ್ನ ಮೈಗೂಡಿಸ್ಕೊಳ್ತೀವಿ ಅಂತ ಅಂದ್ರೆ ಒಳ್ಳೇದು, ಮೈಗೂಡಿಸ್ಕೊಳ್ಳಿ, ತಪ್ಪೇನು? ನೀವು ಕೇಸರಿ ಬಟ್ಟೆ ಹಾಕೊಂಡಿದ್ದೀರಿ ಅಂತ ನಿಮ್ಮನ್ನ ಸನ್ಯಾಸಿಗಳಲ್ಲ ನೀವು. ಯಾಕೆ ಅಂತಂದ್ರೆ ನಿಮ್ಗೆ ಅಧಿಕಾರ ಅನ್ನೋದು ಸಿಕ್ಕಿದ್ರೆ ಬಹುತೇಕ ಅದು ರಾಜಕೀಯ ಅಧಿಕಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು,
ಅದರಿಂದ ನಿಮ್ಗೆ ಇನ್ನಷ್ಟು ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆ ರಾಜಕಾರಣಿಗಳಾಗಬಾರ್ದು ನೀವು? ಖಂಡಿತ ಇಲ್ಲ. ನಾನು ಒಂದು ಮಾತನ್ನ ಹೇಳ್ತೇನೆ. ನಾನು ಸತ್ರು ಕೂಡ ನನ್ನ ಹೆಣವೂ ರಾಜಕೀಯವನ್ನು ಮಾಡಬಾರ್ದು ಅಂತ ಹೇಳಿ ಬದುಕಿರೋನು. ನೋಡಿ, ಧರ್ಮದ ಪರ ಹೋರಾಟಕ್ಕೆ ಬಂದಿದ್ದೀವಿ, ನಾಡಿನ ಜನರ ಸಂಪೂರ್ಣ ಬೆಂಬಲ ಸಿಕ್ಕಿದೆ, ಅದು ಅಭೂತಪೂರ್ವವಾದ ಬೆಂಬಲ. ನಾನು ಅನ್ಕೊಳ್ತೇನೆ ಈ ನನ್ನ ಕಾಲಾವಧಿಯಲ್ಲಿ ಮತ್ತಾರಿಗೂ ಸಿಗದೇ ಇರುವಂತಹ ಇಂಥ ಒಬ್ಬ ಹೋರಾಟಗಾರ, ಅಂದ್ರೆ ಸಾಮಾನ್ಯ ಒಬ್ಬ ಹೋರಾಟಗಾರ, ಈಗ ಇಂಥ ಸಣ್ಣ ಕ್ಯಾಬ್ ಡ್ರೈವರ್ ಇಂದ ಬಂದಂತ ಈ ನನ್ನಂತ ವ್ಯಕ್ತಿಗೆ ಸಿಕ್ಕಿರ್ತಕ್ಕಂಥ ಈ ಅಭೂತಪೂರ್ವ ಬೆಂಬಲ ಏನಿದೆ, ಇದನ್ನ ನಾನು ತೆಗೆದುಕೊಂಡೋಗಿ ಯಾವುದೋ ವಲಸು ರಾಜಕೀಯಕ್ಕೆ ಇಡೋದಕ್ಕೆ ನನಗೆ ಆಸೆನೂ ಇಲ್ಲ, ಆಕಾಂಕ್ಷೆನೂ ಅಲ್ಲ. ನಾನು ಎಲ್ಲರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ, ದಯವಿಟ್ಟು ರಾಜಕೀಯವನ್ನು ನನ್ನೊಳಗೆ ತರಬೇಡಿ. ನಾನು ರಾಜಕೀಯಕ್ಕೆ ಬರೋದಿಲ್ಲ. ಆ ರಾಜಕಾರಣಿಗಳು ನನ್ನ ಹೆಸರನ್ನ ಕೇಳಿದ್ರೆ ನಡುಗಬೇಕೇ ಹೊರತು ರಾಜಕಾರಣಿಗಳನ್ನ ಹೆಸರು ಕೇಳಿ ಪುನೀತ್ ಕೆರೆಯಲ್ಲಿ ನಡುಗುವಂತ ಕೆಲಸ ಬರಲೇಬಾರ್ದು. ನಾನು ರಾಜಕೀಯಕ್ಕೆ ನಿಷಿದ್ಧ. ಒಬ್ಬ MLA ನಾನು ಸೃಷ್ಟಿ ಮಾಡ್ತೀನಿ ಹೊರತು ನಾನು MLA ಆಗೋದಿಲ್ಲ. ಪೊಲೀಸರಿಗೆ, ಪೊಲಿಟಿಷಿಯನ್ಸ್ಗೆ, ಸರ್ಕಾರಕ್ಕೆ, ಅನ್ನಧರ್ಮೀಯರಿಗೆ ಪುನೀತ್ ಕೆರೆಹಳ್ಳಿ ಅಂದ್ರೆ ತಲೆನೋವು. ಅವ್ರ ಒಂಥರ ಕಾನೂನು ಪೀಡಕರು ಅಂತಾರೆ. ಕಾನೂನು ಪೀಡಕ ಅನ್ನೋದನ್ನು ಒಪ್ಪೋದಿಲ್ಲ, ತಲೆನೋವು ಅನ್ನೋದನ್ನು ಒಪ್ಕೊಳ್ತೇನೆ. ಅವ್ರಿಗೆ ತಲೆನೋವು ಆದ್ರೆ ನಾನೇನು ಮಾಡಲಿ? ಕಾನೂನುಬದ್ಧವಾಗಿ ಕಾನೂನಿನ ಚೌಕಟ್ಟಿನೊಳಗೆ ಪುನೀತ್ ಕೆರೆಹಳ್ಳಿ ಹೋರಾಟ ಮಾಡ್ತಿದ್ದಾನೆ. ಅದಕ್ಕೆ ಸಾಕ್ಷಿ ಇಷ್ಟು ಸತತ 9-10 ವರ್ಷಗಳ ನಂತರವೂ ಕೂಡ ಪುನೀತ್ ಕೆರೆಹಳ್ಳಿ ಧೈರ್ಯವಾಗಿ ಕೂತ್ಕೊಂಡು ನಿಮ್ದೇ ಯಾವುದೋ ಒಂದು ರಾಜಧಾನಿ TV ಅನ್ನೋದಕ್ಕೆ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ನಾನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇಲ್ಲ ಅನ್ನೋದು ಖಾತ್ರಿ. ಮತ್ತೆ ಇನ್ನೊಂದು, ಅವರಿಗೆ ತಲೆನೋವು ಆದ್ರೆ ತಲೆನೋವು ಯಾಕೆ ಮಾಡ್ಕೊಳ್ತೀರಿ? ತಲೆನೋವು ಮಾಡ್ಕೋಬೇಡಿ ಅಂತ ನಾನು ಅವ್ರಿಗೆ ಹೇಳೋಕೆ ಇಷ್ಟಪಡ್ತೇನೆ. ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾವುದೇ ಪಕ್ಷದವರಾಗಿರ್ಬೋದು, ಪೊಲೀಸ್ನವರು ಪುನೀತ್ ಕೆರೆಹಳ್ಳಿ ಕಂಡ್ರೆ ತಲೆನೋವು ಮಾಡ್ಕೊಳಕ್ ಹೋಗ್ಬೇಡಿ. ಪುನೀತ್ ಕೆರೆಹಳ್ಳಿ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಬೆಂಬಲ ಕೊಡಿ. ತಲೆನೋವು ಮಾಡ್ಕೊಳ್ಳೋಂಥದ್ದೇನಿದೆ ನಿಮಗೆ? ನೀವು ಗೋವಿನ ಹಿಡಿಲಿಲ್ಲ, ನೀವು ಲಾರಿಯನ್ನು ಹಿಡಿಲಿಲ್ಲ, ನೀವು ಕಸಾಯಿಖಾನೆಗೆ ಹೋಗ್ತಕ್ಕಂತಹ ಅಕ್ರಮ ಮಾಂಸದಂಧೆಯನ್ನು ತಡಿಲಿಲ್ಲ, ನೀವು ಅಕ್ರಮ ಕಸಾಯಿಖಾನೆಗಳನ್ನು ಮುಚ್ಚಲಿಲ್ಲ. ಪುನೀತ್ ಕೆರೆಹಳ್ಳಿ ಹೋಗಿ ಮಾಡಿದ್ರೆ ನೀವು ಹೆಮ್ಮೆ ಪಡ್ರಿ, ನೀವ್ಯಾಕೆ ತಲೆನೋವು ಮಾಡ್ಕೊಳ್ತೀರಿ? ಪುನೀತ್ ಕೆರೆಹಳ್ಳಿ ಅವ್ರ ಜೀವನ ತುಂಬಾ ದುಬಾರಿ. ಲಾಯರು, ಕೋರ್ಟು, ಓಡಾಟ, ಸಂಗಡಿಗರು, ಎಲ್ಲದಕ್ಕೂ ಹಣ ದುಪ್ಪಟ್ಟು ಬೇಕು. ಏನ್ ಮಾಡ್ತಾ ಇದ್ದಾರೆ ಪುನೀತ್ ಅವರು? ಜನ ಕೊಡ್ತಾರೆ, ನಾಡಿನ ಜನ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದೀನಿ. ಪುನೀತ್ ಕೆರೆಹಳ್ಳಿ ನೀವು ಹೋರಾಟ ಮಾಡ್ರಿ, ನಿಮಗೆ ನಾವು ಹಣ ಕೊಡ್ತೀವಿ ಅನ್ನೋ ಜನ ಇರಬೇಕಾದ್ರೆ ಯಾಕ್ರಿ ನನಗೆ ಕಷ್ಟ? ಮತ್ತು ಇನ್ನೊಂದು ನಿಮಗೆ ಗೊತ್ತಿರಲಿ, ವಕೀಲರುಗಳು ನನ್ನ ಹತ್ರ ಫೀಸ್ ತಗೊಳ್ಳೋದಿಲ್ಲ. ಯಾವ ವಕೀಲರು ಪುನೀತ್ ಕೆರೆಹಳ್ಳಿ ಹತ್ರ ಫೀಸ್ ತಗೊಳ್ಳೋದಿಲ್ಲ. ಎಲ್ಲ ವಕೀಲರು ಕೂಡ ಅವರು ಉಚಿತವಾಗಿ, ಇವತ್ತು ನಾನು ಇಡೀ ನನ್ನ ವಕೀಲ ಸಮುದಾಯಕ್ಕೆ ನಾನು ಬಹಳ ಆಭಾರಿಯಾಗಿರ್ತೇನೆ, ನಾನು ಋಣಿಯಾಗಿರ್ತೇನೆ. ನನ್ನ ಹೋರಾಟಕ್ಕೆ ಇದುವರೆಗೂ ಕೂಡ ಯಾವ ವಕೀಲರು ಕೈಯಿಂದ ₹1 ಹಣವನ್ನು ತೆಗೆದುಕೊಂಡಿಲ್ಲ. ಮತ್ತು ನನ್ನ ಓಡಾಟದ ಖರ್ಚು, ನಿತ್ಯದ ಖರ್ಚು ಎಲ್ಲವನ್ನು ಕೂಡ ನನ್ನ ಹಿಂದೂ ಸಮಾಜ ನನಗೆ ಕೊಡ್ತಾ ಇದೆ. ನನಗೆ ಯಾವ ಬೇಸರವೂ ಇಲ್ಲ, ಯಾವ ಮುಜುಗರವೂ ಇಲ್ಲ. ಧೈರ್ಯವಾಗಿ ಹೇಳ್ಕೊಳ್ತೇನೆ, ನನ್ನ ಹಿಂದೂ ಸಮಾಜ ನನ್ನನ್ನು ಸಾಕ್ತಾ ಇದೆ. ಭಾರತದಲ್ಲಿ ಹುಟ್ಟಿದ ಎಲ್ಲರೂ ಭಾರತೀಯರೇ, ಒಪ್ತೀರಾ ಇದನ್ನ? ಖಂಡಿತವಾಗಿಯೂ ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬನೂ ಕೂಡ ಸಿಟಿಸನ್ಶಿಪ್ ನಲ್ಲಿ ಭಾರತೀಯ. ಅಂದ್ರೆ ಎಲ್ಲಾ ಭಾರತೀಯರು ಹಿಂದೂಗಳಲ್ಲ. ಯಾರು ಭಾರತದ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡಿಲ್ವೋ ಅವ್ರು ಯಾರು ಹಿಂದೂಗಳಲ್ಲ. ಹಿಂದೂಗಳಲ್ಲೂ ಮಾತ್ರ ಭಾರತೀಯತೆಯನ್ನು ಬಯಸ್ತೀರಿ ನೀವು? ಅಲ್ಲ, ಭಾರತದಲ್ಲಿರೋ ಪ್ರತಿ ಒಬ್ಬನಲ್ಲೂ ಕೂಡ ಭಾರತೀಯತೆ ಬರಬೇಕು. ಸೊ ಭಾರತೀಯತೆಯನ್ನ ಯಾರು ಪಾಲಿಸ್ತಾರೋ, ಯಾರು ಹಿಂಬಾಲಿಸ್ತಾರೋ ಅವರು ಈ ದೇಶದ ಪ್ರಜೆಗಳು. ಭಾರತೀಯತೆಯನ್ನ, ಭಾರತದ ರಾಷ್ಟ್ರೀಯತೆಯನ್ನ ಯಾರು ಒಪ್ತಾರೋ, ಯಾರು ಮೈಗೂಡಿಸ್ಕೊಂಡಿದ್ದಾರೋ, ಭಾರತದ ರಾಷ್ಟ್ರೀಯತೆ ಯಾರ ಮೈಯ ಕಣಕಣದಲ್ಲಿದೆಯೋ ಅವರೆಲ್ಲರೂ ಹಿಂದೂಗಳು. ಹಾಗಾದ್ರೆ ಈ ಭಾರತೀಯತೆ ಅಂದ್ರೆ ಏನು ನೀವು ಹೇಳ್ತಾರೆ? ನಿಮ್ಮ ಪ್ರಕಾರ ಈ ರಾಷ್ಟ್ರೀಯತೆ ಅಂತಂದ್ರೆ ಹಿಂದುತ್ವನ? ನೋಡಿ, ನಾನು ಸುಮ್ಮನೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಅಮೇರಿಕಾದ ಒಂದು ಚರ್ಚ್ ಸ್ಟ್ರೀಟ್ನಲ್ಲಿ 3 ಜನ ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾ ಇದ್ದಾರೆ, ಆಯ್ತಾ? ಒಬ್ಬಳು ಬುರ್ಕಾ ಹಾಕಿದ್ದಾಳೆ ಸಂಪೂರ್ಣವಾಗಿ, ಇನ್ನೊಬ್ಳು ಫುಲ್ಲು ಕ್ರಾಫ್ಟ್ ಹಾಕೊಂಡು ಒಂದು ಪ್ಲಸ್ ಮಾರ್ಕ್ ಹಾಕೊಂಡು ಒಂದು ಕ್ರಾಫ್ ಏನೋ ಹಾಕೊಂಡು ನಡ್ಕೊಂಡು ಹೋಗ್ತಿದ್ದಾಳೆ. ಇನ್ನೊಬ್ಳು ಸೀರೆ ಉಟ್ಕೊಂಡು, ಇನ್ನೊಂದು ಹೆಣ್ಮಗು ಸೀರೆ ಉಟ್ಕೊಂಡು ಕೈಯಲ್ಲಿ ಬಳೆ ಹಾಕೊಂಡು ಕುಂಕುಮ ಇಟ್ಕೊಂಡು ಹೂವು ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾಳೆ. ಈಗ ಹೇಳಿ, ಬುರ್ಕಾ ಹಾಕಿರೋಳನ್ನ ಯಾವ ದೇಶದೋಳು ಅಂತ ಅಲ್ಲಿರ್ತಕ್ಕಂಥ ಒಬ್ಬ ಮಾಧ್ಯಮ ಪ್ರತಿನಿಧಿ ಕುಂತಿದ್ದಾನೆ. ಬುರ್ಕಾ ಹಾಕಿರೋ ಹೆಣ್ಣು ಮಗುನ ಯಾವ ದೇಶದೋಳು ಅಂತ ಹೇಳ್ತಾರೆ? ಅಂದ್ರೆ ಮುಸಲ್ಮಾನ ಯಾವ ದೇಶ? ಅರಬ್ ಕಂಟ್ರಿ ಅಂತಾರೋ, ಇರಾನ್ನೂರು ಅಂತಾರೋ, ಪಾಕಿಸ್ತಾನ ಅಂತಾರೋ, ಬಾಂಗ್ಲಾ ಅಂತಾರೋ, ಯಾರು ಅಂತಾರೆ? ಯಾರಂದ್ರೆ ಅವರು ಹೇಳಕ್ಕಾಗೋದಿಲ್ಲ. ಸರಿ, ಪ್ಲಸ್ ಹಾಕೊಂಡು ಕ್ರಾಫ್ ಹಾಕೊಂಡು ಒಂದು ಇದನ್ನ ಹಾಕೊಂಡು ಕ್ರೈಸ್ತರ ತರ ನೆಡ್ಕೊಂಡು ಹೋಗ್ತಾರೆ ಹೆಣ್ಣು ಮಗುನ ಯಾವ ದೇಶ ಅಂತ ಕರೀತಾರೆ? ಕ್ರೈಸ್ತರ ಅನೇಕ ದೇಶಗಳಿವೆ. ಸರಿ, ಕುಂಕುಮ ಇಟ್ಟು ಕೈಗೆ ಬಳೆ ಹಾಕಿ ಹೂವು ಮುಡ್ದು ಸೀರೆ ಉಟ್ಕೊಂಡು ನೆಡ್ಕೊಂಡು ಹೋಗ್ತಾರೆ ಹೆಣ್ಣು ಮಗುನ ನೋಡಿದ ತಕ್ಷಣ ಒಬ್ಬ ಮಾಧ್ಯಮ ಮಿತ್ರ ಯಾವ ದೇಶದವರು ಅಂತಾರೆ? ಅರ್ಥಾತ್ ಇಡೀ ನಮ್ಮ ವಿಶ್ವದಲ್ಲಿ ಬಹುತೇಕ ಹಿಂದೂಗಳಿಗಿರುವಂತ ಉಳಿದಿರೋದು
ಭಾರತ ಒಂದೇನು? ಭಾರತೀಯ ಅಂತ ಕರೀತಾರೆ. ಹಾಗಾದ್ರೆ ನೀವು ಅಲ್ಲೇ ತಿಳ್ಕೊಬೇಕು ಏನು ರಾಷ್ಟ್ರೀಯತೆ ಅಂದ್ರೆ ಅಂತ. ಅವ್ರು ಯಾಕೆ ನಮ್ಮನ್ನು ಹಿಂದೂಗಳು ಅಂತ ಕರೀತಾರೆ, ಯಾಕೆ ನಮ್ಮನ್ನು ಹಿಂದೂಸ್ತಾನಿಗಳು ಅಂತಾರೆ, ಯಾಕೆ ಇಂಡಿಯನ್ ವುಮೆನ್ ಅಂತ ಕರೀತಾರೆ ಅನ್ನೋದಾದ್ರೆ ಅದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ. ಈ ನಮ್ಮ ಕಲ್ಚರ್ ಇದೆಯಲ್ಲ, ನಮ್ಮ ಸಂಸ್ಕೃತಿ ಇದೆಯಲ್ಲ, ಅದೆಲ್ಲವೂ ಕೂಡ ನಮ್ಮೊಳಗೆ ಬರ್ತಿದೆ. ನಾವು ಹಿರಿಯರ್ ಕಂಡ್ರೆ ಕೈ ಮುಗಿತೀವಿ, ತಂದೆ ತಾಯಿ ಕಾಲಿಗೆ ಬೀಳ್ತೀವಿ, ಭೂಮಿ ತಾಯಿಯನ್ನ ನಮಸ್ಕಾರ ಮಾಡ್ತೀವಿ. ನೀವು ಅದೇ ಅಮೆರಿಕದಲ್ಲಿ ನಿಂತ್ಕೊಳ್ಳಿ, ಸೂರ್ಯನನ್ನು ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾರೆ, ಆರ್ ಯು ಇಂಡಿಯನ್? ಬೆಳಗ್ಗೆ ಎದ್ದ ತಕ್ಷಣ ಗಂಗಾ ಮಾತೆಗೆ ನಮಸ್ಕಾರ ಮಾಡಿ, ಆರ್ ಯು ಇಂಡಿಯನ್? ಬೆಳಗ್ಗೆ ಎದ್ದ ತಕ್ಷಣ ಗೋವಿಗೆ ನಮಸ್ಕಾರ ಮಾಡಿ, ಆರ್ ಯು ಇಂಡಿಯನ್? ತಾಯಿ ಕಾಲಿಗೆ ನಮಸ್ಕಾರ ಮಾಡಿ, ಆರ್ ಯು ಇಂಡಿಯನ್? ಹಾಗಾದ್ರೆ ನಾನು ರಾಷ್ಟ್ರೀಯತೆ ಏನು ಅಂತ ಕೇಳ್ತಾ ಇದ್ದೀರೋ, ಆ ರಾಷ್ಟ್ರೀಯತೆ ಏನು ಅಂತ ಅಂದ್ರೆ ತಾಯಿ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಭೂತಾಯಿಗೆ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಯಾರು ನಮಗೆ ಪೂರಕವಾಗಿದ್ದಾರೋ, ಇಡೀ ಮನುಕುಲ ಬದುಕುವುದಕ್ಕೆ ಯಾವುದು ಪೂರಕವಾಗಿದೆಯೋ ಅದನ್ನೇ ನಾವು ಕೃತಜ್ಞತಾ ಮನೋಭಾವದಿಂದ ದೇವರು ಅಂತ ಕಾಣ್ತೀವಿ. ಇದನ್ನೇ ನಾವು ರಾಷ್ಟ್ರೀಯತೆ ಅಂತ ಹೇಳ್ತೇವೆ. ರಾಷ್ಟ್ರೀಯತೆ ಅರ್ಥಾತ್ ನಾವು ಈ ವೇ ಆಫ್ ಲೈಫ್, ಬದುಕುವ ರೀತಿ, ಭಾರತೀಯನೊಬ್ಬ ಬದುಕುವ ರೀತಿಯೇ ರಾಷ್ಟ್ರೀಯತೆ. ಪುನೀತ್ ಕೆರೆಹಳ್ಳಿ ಅವರ ಈ ಹಠದ ಹೋರಾಟದ ಜೀವನಕ್ಕೆ ಅವರ ಕುಟುಂಬದವರ ಸ್ಪಂದನೆ ಹೇಗಿದೆ? ಅತ್ಯದ್ಭುತವಾಗಿದೆ. ನನ್ನ ತಂದೆ ತಾಯಿ ಸಂಪೂರ್ಣವಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಹೋರಾಟಕ್ಕೆ ಬಂದಿರೋದು ಅವರಿಗೆ ಅಂದರೆ ಭಯ ಇದ್ದೇ ಇರುತ್ತೆ, ಸ್ವಲ್ಪ ಭಯ ಇಲ್ಲ ಅಂತ ಅಲ್ಲ, ಆದರೆ ಸಂಪೂರ್ಣವಾಗಿ ಅವರು ಮನಸ್ಫೂರ್ತಿಯಿಂದ ನನಗೆ ಆಶೀರ್ವಾದ ಮಾಡಿ ಹೋರಾಟಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಪುನೀತ್ ಕೆರೆಹಳ್ಳಿ ಅವರಿಗೆ ಒಂದಷ್ಟು ನಲ್ಮೆಯರು, ನೇತಾರರು, ನಾಯಕರು ಅಂತ ಹೇಳೋ ವರ್ಗನೂ ಇದೆ. ಹಾಗೆ ಇವರು ಕ್ರಿಮಿನಲ್ಲು ಹಾಗೆ ಹೀಗೆ ಅಂತ ಹೇಳೋ ಎರಡೂ ವರ್ಗಗಳನ್ನು ನೀವು ನೋಡ್ತಾ ಇದ್ರಿ. ಪುನೀತ್ ಕೆರೆಹಳ್ಳಿ ಅವರು ನಿಜಕ್ಕೂ ಸಾಚಾನ? ಸಾಚ ಅನ್ನೋ ಶಬ್ದಕ್ಕೆ ನಂಗೆ ಗೊತ್ತಿಲ್ಲ, ಆದರೆ ಪುನೀತ್ ಕೆರೆಹಳ್ಳಿ ಪ್ರಾಮಾಣಿಕ. ಪುನೀತ್ ಕೆರೆಹಳ್ಳಿ ಪುನೀತನ? ಖಂಡಿತವಾಗಿ ಪುನೀತ್ ಕೆರೆಹಳ್ಳಿ ಪುನೀತವಾಗಿಯೇ ಇದ್ದಾನೆ. ಪುನೀತ್ ಕೆರೆಹಳ್ಳಿಗೆ ನಿಜಕ್ಕೂ ಎಂದಾದ್ರೂ ಭಯ ಆಗಿದ್ದು, ತಾನು ಅಸಹಾಯಕನಾಗಿ ನಿಂತಿದ್ದು ಎಂದಾದ್ರೂ ಇದೆಯಾ? ನಾನು ಯಾವತ್ತೂ ಅಸಹಾಯಕನಾಗಿಲ್ಲ, ನಾನು ಒಬ್ಬಂಟಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನಾಡಿನ ಜನ ನನ್ನ ಜೊತೆಗಿರೋವರೆಗೂ ಕೂಡ ನಾನು ಯಾವತ್ತೂ ಒಬ್ಬಂಟಿ ಅಲ್ಲ. ನನ್ನನ್ನು ಯಾವತ್ತೂ ಅಸಹಾಯಕತೆ ಕಾಡಿಲ್ಲ. ಅಸಹಾಯಕತೆ ಕಾಡುತ್ತೆ ಯಾವಾಗ ಅಂತ ಅಂದರೆ, ಕಸಾಯಿಖಾನೆ ಮುಂದೆ ನಿಂತ್ಕೊಂಡಾಗ ಹಸುಗಳ ಜೀವ ಹೊರಟೋಯ್ತಲ್ಲ, ಇನ್ನು ಅದನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ವಲ್ಲ, ಆ ಕ್ಷಣದಲ್ಲಿ ನಾನು ಅಸಹಾಯಕನಾಗ್ತೇನೆ. ಅಂದರೆ ಇನ್ನು ಅದ್ರ ಜೀವನವನ್ನು ನಾನು ಏನು ಮಾಡೋದು ತರೋಕ್ಕಾಗೋದಿಲ್ಲ ಅಂತ. ಆದರೆ ಉಳಿದಿರೋ ಜೀವಗಳನ್ನು ರಕ್ಷಿಸುವಲ್ಲಿ ನಾನು ಯಾವತ್ತೂ ಅಸಹಾಯಕತೆಯನ್ನು ನೋಡಿಲ್ಲ, ಅವುಗಳನ್ನು ರಕ್ಷಣೆ ಮಾಡ್ತೇನೆ. ಒಂದು ಕಡೆ ಅಸಹಾಯಕತೆ ಇದೆ. ಪುನೀತ್ ಕೆರೆಹಳ್ಳಿ ಕೇವಲ ಒಂದೆರಡು ಗಾಡಿಗಳನ್ನು ಮಾತ್ರ ಹಿಡಿಬಲ್ಲ, ಸಂಪೂರ್ಣ ಗೋಹತ್ಯೆಯನ್ನು ತಡೀಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋ ಅಸಹಾಯಕತೆ ಇದೆ. ಒಂದು ಕಡೆ ಪರಿಪೂರ್ಣವಾಗಿದ್ದೇನೆ, ಕನಿಷ್ಠ ಇಷ್ಟನ್ನಾದರೂ ನಾನು ರಕ್ಷಣೆ ಮಾಡಿದ್ದೇನೆ ಅನ್ನೋ ಒಂದು ಛಲ ಇದೆ. ಪುನೀತ್ ಕೆರೆಹಳ್ಳಿ ಮತ್ತೊಂದು ಕಡೆ ಅಸಹಾಯಕತೆ ಇದೆ. ಎಷ್ಟೇ ಹೇಳಿದ್ರು ನಮ್ಮ ಹೆಣ್ಮಕ್ಳು ಮತ್ತೆ ಲವ್ ಜಿಹಾದ್ ಅಂತದ್ರಲ್ಲಿ ಬಿದ್ದೋಗ್ತಿದ್ದಾರಲ್ಲ ಅನ್ನೋ ಅಸಹಾಯಕತೆ ನನ್ನನ್ನು ಕಾಡ್ತಾ ಇದೆ. ಅವರೆಲ್ಲವರನ್ನು ನಾನು ರಕ್ಷಣೆ ಮಾಡೋಕೆ ಆಗ್ತಾ ಇಲ್ವಲ್ಲ ಅಂತ. ಮತ್ತೊಂದು ಕಡೆ ನಾನು ಪರಿಪೂರ್ಣನಾಗಿದ್ದೇನೆ, ಕನಿಷ್ಠ ಹೆಣ್ಣು ಮಕ್ಕಳನ್ನಾದರೂ ಇದುವರೆಗೂ 18 ಹೆಣ್ಣು ಮಕ್ಕಳನ್ನು ರಕ್ಷಿಸಿ ವಾಪಸ್ಸು ನಾವು ತಂದು ಆಕೆಗೆ ಒಂದು ಜೀವನವನ್ನು ಆ ಹೆಣ್ಣು ಮಕ್ಕಳಿಗೆ ಕಟ್ಟಿಕೊಟ್ಟಿದ್ದೇವೆ ಅಂತ. ಅಸಹಾಯಕತೆ ಅನ್ನೋದು ಪರಿಪೂರ್ಣವಾಗಿ ಒಬ್ಬ ಮನುಷ್ಯನನ್ನು ಯಾವಾಗ ಕಾಡುತ್ತೆ ಅಂತ ಅಂದರೆ, ಸಂಪೂರ್ಣವಾಗಿ ಒಂದು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಾವು ಯಶಸ್ಸನ್ನು ಕಾಣದೇ ಇದ್ದಾಗ. ಖಂಡಿತವಾಗಿಯೂ ಇಂಥ ವಿಚಾರಗಳಲ್ಲಿ ನನ್ನನ್ನು ಅಸಹಾಯಕತೆ ಕಾಡಿದೆ. ಇಡೀ ಹಿಂದೂಗಳನ್ನು ಸಂಘಟಿಸೋದು ಕಷ್ಟವಾಗ್ತಿದೆಯಲ್ಲ, ಎಲ್ಲ ಹಿಂದೂ ಕಾರ್ಯಕರ್ತರನ್ನು ಒಂದು ಕಡೆ ಸೇರಿಸೋದು ಕಷ್ಟವಾಗ್ತಿದೆಯಲ್ಲ, ಇನ್ನೂ ಹಿಂದೂಗಳು ಜಾಗೃತರಾಗ್ತಾ ಇಲ್ವಲ್ಲ, ಇನ್ನೂ ಈ ನಕಲಿ ಜಾತ್ಯತೀತತೆಯ ಒಳಗಡೆ ನಮ್ಮ ಹಿಂದೂಗಳು ಆ ಸೋಗಿನಲ್ಲಿ ಸಿಗಾಕೊಂಡಿದ್ದಾರಲ್ಲ, ಇಂಥದ್ದನ್ನು ನೋಡಿದಾಗ ನನ್ನಲ್ಲಿ ಕೆಲವೊಂದ್ಸಲ ಅಸಹಾಯಕತೆ ಬಂದ್ರೂ ಅದರಿಂದ ಪುಟಿದು ನಾನು ಹೊರಗೆ ಬಂದು ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡೋದ್ರಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಅದರಲ್ಲಿ ಸಣ್ಣದಾಗಿ ಯಶಸ್ಸನ್ನು ಕಾಣ್ತಾ ಬಂದಿದ್ದೇನೆ. ಹಾಗಾಗಿ ನಾನು ಬಹಳ ಗಟ್ಟಿ ಧ್ವನಿಯಿಂದ ಹೇಳ್ತೇನೆ, ಅಸಹಾಯಕತೆಗಿಂತ ನನ್ನಲ್ಲಿರೋ ಆಕ್ರೋಶ ಹೆಚ್ಚಾಗಿದೆ. ನಾನು ಖಂಡಿತವಾಗಿಯೂ ಮತ್ತಷ್ಟು ಸದೃಢವಾಗಿ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸ್ತೇನೆ. ಆತ್ಮಬಲದಲ್ಲಿ ಪುನೀತ್ ಕೆರೆಹಳ್ಳಿ ಬಹುಶಃ ಇನ್ನೊಬ್ಬ ಪ್ರಮೋದ್ ಮುತಾಲಿಕ. ಅಪ್ಪಾಜಿ ಅವರಿಗೆ ನಾನು ಹೋಲಿಸ್ಕೊಳ್ಳೋದಕ್ಕೆ ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಅವರ ಆತ್ಮಬಲದ ಮುಂದೆ, ಅವರ ಆತ್ಮಶಕ್ತಿಯ ಮುಂದೆ ನಿಜಕ್ಕೂ ಆ ಮಟ್ಟಕ್ಕೆ ನಾನಿಲ್ಲ. ಭವಿಷ್ಯದಲ್ಲಿ ಅವರ ಆಶೀರ್ವಾದದಿಂದ ನನಗೆ ಅದು ಸಿಗಲಿ ಅಂತ ಬೇಡ್ಕೊಳ್ತೇನೆ. ಆದರೆ ಒಂದಂತೂ ಹೇಳಬಲ್ಲೆ, ನನ್ನ ಆತ್ಮಬಲವನ್ನು ಕುಗ್ಗಿಸುವಂತಹ ಶಕ್ತಿ ಇನ್ನೂ ಹುಟ್ಟಿಲ್ಲ. ಧರ್ಮಕ್ಕಾಗಿ ಶಿವಾಜಿ ನಿಂತು ಹೋರಾಡಿ ಗೆದ್ದಿದ್ದು ಇತಿಹಾಸ ಮತ್ತೊಮ್ಮೆ ನಿಮ್ಮಿಂದ ಸೃಷ್ಟಿಯಾಗ್ಬೋದಾ? ನಾವು ಆ ಮಟ್ಟಕ್ಕೆ ಅವರನ್ನೆಲ್ಲ ನಾಯಕರುಗಳಿಗೆ ನಾನು ಯಾವತ್ತೂ ಹೋಲಿಸಿಕೊಳ್ಳೋದಿಲ್ಲ. ಆದರೆ ಒಂದಂತೂ ಸತ್ಯ, ಹೊಸ ಕ್ರಾಂತಿಯನ್ನಂತೂ ನಾನು ಮಾಡ್ತೇನೆ. ಹಿಂದುತ್ವದ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಮತ್ತೊಂದು ಕ್ರಾಂತಿಯ ಹೋರಾಟವನ್ನು ಪುನೀತ್ ಕೆರೆಹಳ್ಳಿ ಮಾಡಿಯೇ ಮಡಿತಾನೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಅಂದ್ರೆ ಈಗ ನಿಮ್ಮ ಜೀವನದ ಹೋರಾಟದ ನಿಜವಾದ ಗುರಿ ಏನು? ಹಾಗಾದ್ರೆ ಹಿಂದೂಗಳನ್ನು ಜಾಗೃತಗೊಳಿಸೋದು.
ಹಿಂದೂಗಳನ್ನು ಸಂಘಟಿತರನ್ನಾಗಿ ಮಾಡೋದು. ಹಿಂದೂಗಳು ಅಂದ್ರೆ ಹಿಂದೆ ಇದ್ದಾರೆ, ಹಿಂದೂಗಳು ಮುಂದಾಗಲೇ ಇಲ್ಲ ಅನ್ನೋದು ಕೊನೆಗೂ ನಿಮಗೂ ಇದೆ. ಅದೇ ಅವರನ್ನು ಮತ್ತೆ ಜಾಗೃತಿಗೊಳಿಸೋದು, ಅವ್ರನ್ನ ಒಂದು ಮಾಡೋದು, ಅವ್ರನ್ನ ಸಂಘಟಿತರನ್ನಾಗಿ ಮಾಡೋದು. ಅವರವರ ನೋವು ಪುನೀತ್ ಕೆರೆಹಳ್ಳಿ ಒಬ್ಬ ಹೋರಾಟಗಾರ ಅಲ್ಲ, ಪ್ರತಿ ತಾಲೂಕಿನಲ್ಲಿ ಹೋರಾಟಗಾರರನ್ನ ಸೃಷ್ಟಿ ಮಾಡೋದು. ಪುನೀತ್ ಕೆರೆಹಳ್ಳಿ ಅಂತಹ ನೂರಾರು ಜನರನ್ನ ಹೋರಾಟದ ಮಾರ್ಗಕ್ಕೆ ಎಳ್ಕೊಂಡು ಬರಬೇಕು, ಅವರಲ್ಲಿ ಹೋರಾಟದ ಕಿಚ್ಚನ್ನ ಮನೋಭಾವವನ್ನು ತುಂಬಬೇಕು ಅನ್ನೋದು ಪುನೀತ್ ಕೆರೆಹಳ್ಳಿಯ ದೊಡ್ಡ ಆಸೆ. ಅದನ್ನು ಖಂಡಿತವಾಗಿಯೂ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅನೇಕ ಕುಟುಂಬಗಳಿಗೆ, ಅನೇಕ ಸಹೋದರಿಯರಿಗೆ ರಕ್ಷಾ ಬಂಧನ ದಿನ ನಿಮ್ ನೆನಪಾಗುತ್ತೆ, ಅಣ್ಣ ಅಂತ ಹೇಳಿ ನಿಮ್ನ ಆತ್ಮೀಯತೆಯಿಂದ ಹೋಗ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಆ ಸಹೋದರಿಯನ್ನ ನೋಡಿದಾಗ? ಏನೋ ಒಂದಂತೂ ನಾನು ಹೇಳ್ತೇನೆ, ಅದು ಹಾವು ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಬಹಳ ದೊಡ್ಡ ಪ್ರೀತಿಯನ್ನು ಸಮಾಜ ನನಗೆ ಕೊಟ್ಟಿದೆ, ಹಿಂದೂ ಸಮಾಜ. ನಾನು ಅದರ ಋಣವನ್ನು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಜನ್ಮದಲ್ಲಿ ನಾನು ಧರ್ಮಕ್ಕಾಗಿ ಮಡಿಯದ ಹೊರತು ಅವರ ಋಣವನ್ನು ನಾನು ತೀರಿಸೋದಕ್ಕೆ ಸಾಧ್ಯ ಇಲ್ಲ. ನನಗೊಂದು ಭಯ ಯಾವಾಗಲೂ ಕಾಡ್ತಾ ಇರುತ್ತೆ. ಎಲ್ಲೋ ನನಗೆ ಸಹಜವಾದಂಥ ಸಾವು ಎದುರಾಗ್ಬಿಡುತ್ತೇನೋ ಅನ್ನೋ ಭಯ ನನ್ನನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಇಲ್ಲ, ಇವರೆಲ್ಲರ ಪ್ರೀತಿ ನನಗಿಷ್ಟಿದೆ, ನಾನು ಧರ್ಮಕ್ಕಾಗಿಯೇ ಮಡಿಬೇಕು, ಧರ್ಮದ ವಿಚಾರದಲ್ಲೇ ಹೋರಾಟ ಮಾಡಬೇಕು ಅನ್ನೋದು ನನಗೆ ಬಹಳ ದೊಡ್ಡ ಆಸೆ. ಅವರನ್ನೆಲ್ಲ ನೋಡಿದಾಗ, ಅವ್ರು ಅಷ್ಟು ಪ್ರೀತಿ ಕೊಡೋದನ್ನು ನೋಡಿದಾಗ, ಇವರಿಗಾಗಿ ನಾನು ಏನು ಮಾಡಿದ್ದೀನಿ, ಯಾಕಿಷ್ಟು ಪ್ರೀತಿ ಕೊಡ್ತಾರೆ, ಯಾಕಿಷ್ಟು ನಿಜ. ಅವತ್ತು ರಕ್ಷಾಬಂಧನದ ದಿನ ನನಗೆ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ ಸರ್. ಬೆಳಗ್ಗೆ ಕೂತ್ಕೊಂಡ್ರೆ ಸಂಜೆವರೆಗೂ ಅದನ್ನು ರಿಪ್ಲೈ ಮಾಡಿ ಮುಗಿಸೋದಕ್ಕಾಗೋದಿಲ್ಲ. ಅಷ್ಟು ಪ್ರೀತಿಯನ್ನು ನಾಡಿನ ಹೆಣ್ಮಕ್ಳು ಕೊಟ್ಟಿದ್ದಾರೆ, ಅಕ್ಕಂದಿರು ಕೊಟ್ಟಿದ್ದಾರೆ, ತಾಯಂದಿರು ಕೊಟ್ಟಿದ್ದಾರೆ. ನಾನು ಒಂದಂತೂ ಹೇಳ್ತೇನೆ, ಮತ್ತೆ ಮತ್ತೆ ಹುಟ್ಟಿ ನಿಮ್ಮ ಮಡ್ಲಲ್ಲಿ ಹುಡ್ತೀನಿ ಅಂತಲ್ಲ, ಹುಟ್ಟಿದ್ದೀನಲ್ಲ ಈಗ ನಿಮ್ಮೆಲ್ಲರ ಅಕ್ಕರೆಯ ತಮ್ಮನಾಗೋ, ಅಣ್ಣನಾಗೋ, ಮಗನಾಗೋ ಹುಟ್ಟಿದ್ದೀನಲ್ಲ, ಖಂಡಿತವಾಗಿಯೂ ಇದ್ರ ಋಣವನ್ನು ಇದೇ ಜನ್ಮದಲ್ಲಿ ತೀರಿಸಿ ಹೋಗ್ತೇನೆ. ನಿಮ್ಮ ರಕ್ಷಣೆಗೆ ನೀವು ಒಂದು ಗನ್ ಮ್ಯಾನ್ ಆಗ್ಲಿ ಅಥವಾ ನಿಮ್ಗೆ ಏನಾದ್ರೂ ದಯಮಾಡಿ, ಯಾಕೆ ಸರ್ಕಾರದಿಂದ ನೀವು ಕೇಳ್ಕೋಬಾರ್ದು ಅಂತ? ಯಾಕೆಂದ್ರೆ ನಿಮ್ಮನ್ನ ಕಾಪಾಡ್ಬೇಕಾದ್ದು ನಾಗರಿಕತೆ ಅವ್ರದ್ದು ಕೂಡ ಅದು ಹಕ್ಕು. ಕಸಾಯಿ ಕತ್ತಿ ಹಿಡಿದವನು, ಕಸಾಯಿ ಖಾನೆ ಒಳಗೆ ಗೋವನ್ನ ಕತ್ತರಿಸಬೇಕಾದ್ರೆ ಕತ್ತಿ ಹಿಡಿದವನು ಮುಂದೆ ನಿಂತಾಗ ಕತ್ತಿ ಬಿಸಾಕಿ ಓಡ್ತಾನೆ ಅನ್ನೋದಾದ್ರೆ, ಗನ್ ಮ್ಯಾನ್ ನನಗೆ ಬೇಕೋ ಅವನಿಗೆ ಬೇಕೋ? ಒಬ್ಬಂಟಿಯಾಗಿ ಹೋರಾಡ್ತೀನಿ ರೀ. ಕತ್ತಿ ಹಿಡಿದವನು ನಾನು ಪುನೀತ್ ಕೆರೆಹಳ್ಳಿ ಬಂದು ನಿಂತಿದ್ದಾನೆ ಅಂದಾಗ ಕತ್ತಿ ಬಿಟ್ಟು ಓಡೋಗ್ತಾನೆ. ನನ್ನ ಕೈಯಲ್ಲಿ ಏನೂ ಇರೋದಿಲ್ಲ. ಕಸಾಯಿ ಖಾನೆಯಲ್ಲಿ ನೋಡಿ, ಕಸಾಯಿ ಖಾನೆಯಲ್ಲಿ ಹಸುವಿನ ಕತ್ತನ್ನು ಕತ್ತರಿಸುವ ಒಬ್ಬ ಕಟುಕ, ಕತ್ತಿ ಹಿಡಿದು ನಿಂತಿರುವ ಕಟುಕನ ಮುಂದೆ ಬರಿಗೈಯಲ್ಲಿ ಪುನೀತ್ ಕೆರೆಹಳ್ಳಿ ನಿಂತರೆ ಕತ್ತಿ ಬಿಟ್ಟು ಹಾಕಿರೋ ಚಡ್ಡಿಯಲ್ಲಿ ಓಡೋಗ್ತಾನೆ ಒಬ್ಬ ಜಿಹಾದಿ. ನನಗೆ ಯಾಕ್ರಿ ಗನ್ ಮ್ಯಾನ್ ಬೇಕು? ನನಗೆ ಆ ಶಕ್ತಿಯನ್ನು ಸಮಾಜ, ಆ ಅವಿಸ್ಸನ್ನು ಸಮಾಜ ನನಗೆ ಕೊಟ್ಟಿದೆ, ಆ ಶಕ್ತಿಯನ್ನು ಸಮಾಜ ನನಗೆ ಕೊಟ್ಟಿದೆ. ನಾನು ಹೋಗಿ ನಿಂತ್ಕೊಂಡ್ರೆ ಅವರು ಓಡ್ತಾರೆ ಹೊರತು ಅವರು ಬಂದರು ಅಂತ ನಾನು ಓಡುವ ಪರಿಸ್ಥಿತಿ ಇನ್ನೂ ನಿರ್ಮಾಣವಾಗಿಲ್ಲ. ನಾನು ಓಡುವ ಯಾವ ಅಗತ್ಯವೂ ಇಲ್ಲ. ಗನ್ ಮ್ಯಾನ್ ನನಗೆ ಯಾಕ್ರಿ? ಗನ್ ಮ್ಯಾನಿನ ಅಗತ್ಯ ನನಗಿಲ್ಲ. ನಾನು ಬದುಕಿರುವವರೆಗೂ ಕೂಡ ನಾನು ಹೇಳ್ತೇನೆ, ಗನ್ ಮ್ಯಾನ್ಗಳನ್ನು ನಾನು ಹಿಡ್ಕೊಳ್ಳೋದು ಇಲ್ಲ. ಯಾಕೆ ಅಂತಂದರೆ, ರಕ್ಷಣೆಯೊಂದಿಗೆ ಹೋರಾಟ ಅಸಾಧ್ಯ, ರಕ್ಷಣೆಗಾಗಿ ಹೋರಾಟ ಅಗತ್ಯ ಇದೆ. ಆಯ್ತಾ? ನನಗೆ ರಕ್ಷಣೆ ಇಟ್ಕೊಂಡು ಹೋರಾಟ ಮಾಡಬೇಕಾಗಿಲ್ಲ, ನಾನು ಮತ್ತೊಬ್ಬರಿಗೆ ರಕ್ಷಣೆಯಾಗಿ ಹೋರಾಟ ಮಾಡಬೇಕಾಗಿದೆ. ನಾ ರಕ್ಷಕನೇ ರಕ್ಷಣೆಯನ್ನು ಬಯಸಿದ್ರೆ ಅದ್ಯಾವ ಥರ ಇದು ನನಗೆ ಗೊತ್ತಿಲ್ಲ. ನಾನು ರಕ್ಷಣೆ ಮಾಡಬೇಕು, ಬೇಲಿಗೆ ಮತ್ತೊಂದು ಬೇಲಿನಾ? ನಾನು ಬೇಲಿ, ನನಗೆ ಮತ್ತೊಂದು ಬೇಲಿನಾ? ನಾನು ಈ ಗನ್ ಮ್ಯಾನ್ಗಳನ್ನು ಇಟ್ಕೊಂಡು ಓಡಾಡೋ ಆ ಥರ ಯಾವುದು ನಮಗಿಲ್ಲ, ನಮ್ಗೆ ಅದ್ರ ಅಗತ್ಯ ಇಲ್ಲ. ನಾನು ಅದನ್ನು ಕೇಳೋದಿಲ್ಲ. ಲೈಫ್ ಟೈಮ್ ನಾನು ಅದಕ್ಕೆ ಅರ್ಜಿನೂ ಹಾಕಲ್ಲ. ಸೊ ಪುನೀತ್ ಕೆರೆಹಳ್ಳಿ ಅವರ ಈ ದಾರಿ ನಿರಂತರವಾಗಿ ಸಾಗುತ್ತೆ. ಪುಲಿಸ್ ಸ್ಟಾಪು ಕಾಮ ಇಲ್ಲದೆ ಸಾಗುತ್ತೆ. ಜನರು ಕೂಡ, ಸಮಾಜ ನಿಮ್ಮ ಜೊತೆಯಲ್ಲಿದೆ, ನಿಂತೇ ನಿಲ್ಲುತ್ತೆ. ಸಮಾಜ ಇರೋವರೆಗೂ ನನ್ನ ಧ್ವನಿ ನಿಲ್ಲದೇ ಇಲ್ಲ. ನನ್ನ ಧ್ವನಿಯನ್ನು ನಿಲ್ಲಿಸೋದಕ್ಕೆ ಯಾವ ಕೇಸ್ಗಳಿಗಾಗಲಿ, ಯಾವ ಸರ್ಕಾರಕ್ಕಾಗಲಿ ಸಾಧ್ಯ ಇಲ್ಲ. ಸಾಧ್ಯ ಇರೋದು ಈ ನಾಡಿನ ಹಿಂದೂಗಳಿಗೆ ಮಾತ್ರ. ಆ ನಾಡಿನ ಹಿಂದೂಗಳು ಯಾವತ್ತು ನನ್ನ ಕೈ ಬಿಡ್ತಾರೋ ಅವತ್ತು ಮಾತ್ರ ನನ್ನ ಧ್ವನಿ ಕಮ್ಮಿ ಆಗ್ಬೋದೇ ವಿನಃ, ನಾಡಿನ ಜನರ ಬೆಂಬಲ ನನ್ನ ಬೆನ್ನಿಗಿರೋವರೆಗೂ ಕೂಡ ಪುನೀತ್ ಕೆರೆಹಳ್ಳಿಯ ಒಂದು ಧ್ವನಿಯನ್ನು ಕೂಡ ನಿಲ್ಲಿಸೋದಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ. ಧರ್ಮದ ಹೆಸರಿನಲ್ಲಿ ದೀಕ್ಷೆ ಪಡೆದಿದ್ದೀರಿ, ನೀವು ದೀಕ್ಷೆ ತೊಟ್ಟಿದ್ದೀರಿ. ಹಾಗೆ ಆನ್ಲೈನ್ ನಲ್ಲಿ ನಿಮ್ಮ ಬದುಕಿಗಾಗಿ ಗೂಗಲ್ ಪೇ, ಫೋನ್ ಪೇ ನಲ್ಲಿ ಹಣವನ್ನ ಸಂಗ್ರಹಿಸ್ತೀರಿ. ನನ್ನ ಬದುಕಿಗಲ್ಲಪ್ಪ, ಯಾರು ಹೇಳಿದ್ ನನ್ನ ಬದುಕಿಗೆ ಅಂತ? ನನ್ನ ಹೋರಾಟಕ್ಕೆ ಬೇಕಾಗಿರೋ ನಾನು ಒಂದು ವಿಚಾರ ಹೇಳ್ತೇನೆ. ನಾನು ಇವತ್ತೇ ನನ್ನ ಹೋರಾಟವನ್ನ ಕೈ ಬಿಡ್ತೇನೆ, ಇವತ್ತೇ ನಾನು ದೇಶಾಂತರ ಹೊಂಟೋಗ್ಬಿಡ್ತೇನೆ. ಈ ದೇಶದಲ್ಲೇ ಇರೋದಿಲ್ಲ, ನನಗೆ ನಾನೇ ಬಹಿಷ್ಕಾರ ಹಾಕೊಂಡು ಹೋಗ್ತೇನೆ. ಯಾವುದಾದ್ರೂ ಒಂದು ಸಂಘಟನೆ ಅಥವಾ ಯಾವುದಾದರೂ ಒಂದು ಪಕ್ಷ ಅಥವಾ ಯಾವುದಾದರೂ ಒಂದು ಮಠ ಮಾನ್ಯಗಳು ಜನರ ದುಡ್ಡನ್ನು ತೆಗೆದುಕೊಳ್ಳದೆ ನಾವು ನಡೆಸ್ತಾ ಇದ್ದೀವಿ, ಪಕ್ಷವನ್ನ ಕಟ್ಟಿದ್ದೇವೆ, ಸಂಘಟನೆಯನ್ನ ಮಾಡಿದ್ದೇವೆ ಅನ್ನೋದಿದ್ರೆ ನನ್ನ ಮುಂದೆ ತಗೊಬಂದು ನಿಲ್ಲಿಸಿ. ನೀವೆಲ್ಲ ಹಣ ತಗೋಬಹುದು, ನೀವೆಲ್ಲ ರೀತಿ ಮಾಡ್ಬೋದು, ಎಲ್ಲ ಸಂಘಟನೆಗಳು, ನಾನು XYZ ಎಲ್ಲ ಸಂಘಟನೆನೂ ಕೇಳ್ತೀನಿ, ನೀವೆಲ್ಲ ಜನರು ದುಡ್ಡನ್ನು ತಗೋಬಹುದು. ಆದರೆ ನಾನು ಇಡೀ ಜನರಲ್ಲಿ ಕೇಳ್ತಾ ಇದ್ದೀನಿ,
ಯಾರು ಆಗಿರಿ, ಯಾವ ಸಂಘಟನೆಯವರು ಇವತ್ತು ಪುನೀತ್ ಕೆರೆಳಿನ ಗೂಗಲ್ ಪೇ, ಫೋನ್ ಪೇ ಭಿಕ್ಷುಕ ಅಂತ ಅನ್ನುವ ಪ್ರತಿ ಒಬ್ಬರಲ್ಲೂ ಕೇಳ್ತಾ ಇದ್ದೀನಿ. SDP ಇಂದ ಹಿಡಿದು PFI ಇಂದ ಹಿಡಿದು ಎಲ್ಲ ಸಂಘಟನೆ, ಕಾಂಗ್ರೆಸ್ಸು ಕೂಡ ಭಿಕ್ಷೆ ಬೇಡುತ್ತೆ. ಆ ಅರ್ಥಕ್ಕೆ ಹೋದ್ರೆ ಕಾಂಗ್ರೆಸ್ ಭಿಕ್ಷೆ ಬೇಡೋದಿಲ್ವಾ? ಕಾಂಗ್ರೆಸ್ UPI ಇಂದ ದುಡ್ಡು ತಗೊಳ್ತಾ ಇಲ್ವಾ? ಸದಸ್ಯತ್ವ ದುಡ್ಡು ತಗೊಳ್ತಾ ಇಲ್ವಾ? ನಾನು ಅವ್ರ ತರ ಯಾವುದೇ ತರ ಸದಸ್ಯತ್ವ ಚೀಟಿ ಹಾಕ್ಬಿಟ್ಟು ಜನರಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಶಕ್ತಿಗನುಸಾರವಾಗಿ ನಿಮ್ಮ ಕೈಲಾದಷ್ಟನ್ನ ಪುನೀತ್ ಕೆರೆಳಿಯ ಹೋರಾಟ ನಿಮಗೆ ಇಷ್ಟವಾಗಿದ್ದರೆ ನಾನು ನನ್ನ ಹೋರಾಟಗಳನ್ನ ಜನರ ಮುಂದಿಟ್ಟು ಕೇಳ್ತಾ ಇದ್ದೀನಿ. ನಿಮ್ಮ ಕೈಲಾದ್ರೆ ನಿಮ್ಮ ಶಕ್ತಿಗನುಸಾರವಾಗಿ ಕೊಡಿ. ಇದು ಯಾವುದು ಒತ್ತಾಯ ಪೂರ್ವಕ ಅಲ್ಲ ಅಂತ. ಜನ ಕೊಡ್ತಿದ್ದಾರೆ. ಜನ ಕೊಟ್ಟಿದ್ದನ್ನು ನಾನು ಭಿಕ್ಷೆ ಅಂತ ಸ್ವೀಕರಿಸಲಾರೆ. ಜನ ಕೊಟ್ಟಿರೋದನ್ನ ಹಕ್ಕು. ಅವ್ರ ಮನೆ ಮಗನಿಗೆ ಕೊಟ್ಟಿದ್ದಾನೆ. ತಂದೆ ಮಗನಿಗೆ ಕೊಡೋದು, ತಾಯಿ ಮಗನಿಗೆ ಕೊಡೋದು, ಅಣ್ಣ ತಮ್ಮನಿಗೆ ಕೊಡೋದು, ತಂಗಿ ಅಣ್ಣನಿಗೆ ಕೊಡೋದು ಯಾವತ್ತೂ ಭಿಕ್ಷೆ ಆಗೋದಿಲ್ಲ. ನನಗೆ ಕೊಡ್ತಾ ಇರೋದು ಅಣ್ಣ ತಂಗಿ, ಅಕ್ಕ ತಮ್ಮ, ಅಪ್ಪ ಅಮ್ಮ, ಆ ರೀತಿ ಬಾಂಧವ್ಯದಿಂದ ನನಗೆ ಕೊಡ್ತಾ ಇರೋದು. ನನಗೆ ಕೊಡ್ತಾ ಇರೋದು ಯಾರೋ ಅಂತ ಕೊಡ್ತಾ ಇಲ್ಲ. ನನಗೆ ಕೊಡ್ತಾ ಇರೋ ಪ್ರತಿ ಒಬ್ಬನು ಕೂಡ ಪುನೀತ್ ಅಣ್ಣ ಅನ್ಕೊಂಡು ಕೊಡ್ತಿದ್ದಾನೆ, ಇಲ್ಲ ನನ್ನ ತಮ್ಮ ಅನ್ಕೊಂಡು ಕೊಡ್ತಾ ಇದ್ದಾನೆ, ತಾಯಂದಿರು ಮಗ ಅನ್ಕೊಂಡು ಕೊಡ್ತಾ ಇದ್ದಾರೆ, ತಂದೆ ಸ್ಥಾನದಲ್ಲಿ ನಿಂತು ಕೊಡ್ತಾ ಇದ್ದಾರೆ, ಗುರು ಹಿರಿಯರ ಸ್ಥಾನದಲ್ಲಿ ನಿಂತು ಕೊಡ್ತಾ ಇದ್ದಾರೆ. ಅದನ್ನು ಭಿಕ್ಷೆ ಅಂತ ನೀವು ಅನ್ಬೋದು. ಅದನ್ನ ನಾನು ಭಿಕ್ಷೆ ಅಂತ ಅನ್ನಲ್ಲ. ಅದು ನನ್ನ ಹಕ್ಕು. ಜನ ನನಗೆ ಕೊಡ್ತಾ ಇದ್ದಾರೆ, ಅದನ್ನ ನಾನು ಸ್ವೀಕರಿಸ್ತೀನಿ. ಪ್ರಾಮಾಣಿಕವಾಗಿ ಬದುಕ್ತೀನಿ ರೀ. ಅದಕ್ಕೆ ಯಾವುದೋ ರಾಜಕಾರಣಿಗಳ ಮುಂದೆ ಎಂಜಲ್ ಕಾಸಿಗೆ ಆಸೆ ಪಟ್ಟು ಅವರಿಗೆ ಅಂಕುಶ ಇಟ್ಕೊಂಡು ಅವ್ರು ಹೇಳ್ದಂತೆ ಬದುಕ್ತಿಲ್ಲ. ನಾನು ಜನರು ಹೇಳ್ದಂತೆ ಬದುಕ್ತಿದ್ದೀನಿ, ಜನರಿಗಾಗಿ ಬದುಕ್ತಿದ್ದೀನಿ, ಜನರಿಂದ ಹಣ ತಗೊಳ್ತಾ ಇದ್ದೀನಿ. ಹೆಮ್ಮೆಯಿಂದ ಗರ್ವದಿಂದ ಹೇಳ್ತಾನೆ. ಯಾವುದೇ ಮಠಮಾನ್ಯಗಳು ಜೋಳಿಗೆ ಇಲ್ಲದೆ ಮಠವನ್ನು ಯಾರೂ ಕೂಡ ಕಟ್ಟಕ್ಕಾಗಲಿಲ್ಲ. ನಾನು ಸಮಾಜವನ್ನು, ಹಿಂದೂ ಸಮಾಜವನ್ನು ಜಾಗೃತಿ ಮಾಡ್ತಾ ಇದ್ದೇನೆ, ಜೋಳಿಗೆ ಹಿಡಿದು ಸಮಾಜವನ್ನು ಕಟ್ತಾ ಇದ್ದೇನೆ. ಯಾರು ನಿರ್ಭೀತಿಯಿಂದ ನಿಷ್ಕಲ್ಮಶವಾಗಿ ಹೋರಾಟ ಮಾಡ್ತಾ ಇದ್ದಾನೋ ಅವನಿಗೆ ಈ ಮಾತುಗಳು, ಈ ಭಿಕ್ಷುಕ ಇದು ಯಾವುದು ಕೂಡ ಹತ್ರಕ್ಕೂ ಬರೋದಿಲ್ಲ. ನೀವು ಭಿಕ್ಷುಕ ಅನ್ನೋದಾದ್ರೆ ಅನ್ಕೊಳ್ಳಿ, ಅದೇನು ತಪ್ಪಿಲ್ಲ. ಶಿವನು ಕೂಡ ಭಿಕ್ಷಾಟನೆಯನ್ನು ಮಾಡಿದ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ಅಂತ ನಮ್ದು ಜಾನಪದ ಹಾಡುಗಳೇ ಇದೆ. ಹಾಗಾಗಿ ತಪ್ಪೇನಿಲ್ಲ ಅನ್ಲಿ. ಬೆಂಗಳೂರಿಗೆ ಹಸಿವು ಆಶ್ರಯಕ್ಕೋಸ್ಕರ ಬಂದ್ರಿ ಪುನೀತ್ ಅವರು. ಇವತ್ತು ಇಷ್ಟು ಪ್ರಖರವಾಗ್ಮೆಯಾಗಿ ಮಾತಾಡ್ತಾ ಇದ್ರಿ. ಇಷ್ಟು ಬದಲಾವಣೆಗೆ ಯಾವ ಪ್ರಮುಖವಾದ ಅಂಶ ಕಾರಣ? ಚಕ್ರವರ್ತಿ ಸೂಲಿಬೆಲೆ. ಒಂದೇ ಮಾತು, ಪುನೀತನ ಈ ಬೆಳವಣಿಗೆ. ಅಂದರೆ ಹೌದು, ನನ್ನಷ್ಟು ಕೋಪಿಷ್ಟ ಯಾರೂ ಇಲ್ಲ. ನಾನೊಂಥರ ಭಾಳ ಕೆಟ್ಟ ಮನುಷ್ಯ ಅಂತ ಅಂದರೆ ಏನು ತಪ್ಪೇನಿಲ್ಲ. ಅಂದರೆ ರಾಷ್ಟ್ರೀಯತೆ ಗೊತ್ತಿಲ್ಲ, ಹಿಂದುತ್ವ ಗೊತ್ತಿಲ್ಲ. ಅಂದರೆ ಸಾಮಾನ್ಯನಾಗಿ ನನ್ನ ಇಡೀ ಬದುಕು ವ್ಯರ್ಥವಾಗುವಾಗ ಎಲ್ಲೋ ಒಂದು ಕಡೆ ಚಕ್ರವರ್ತಿಯವರ ಆ ಬದುಕು ನಮ್ಮನ್ನು ಪ್ರೇರೇಪಿಸ್ತು. ಅವರ ಮಾತುಗಳು ನಮ್ಮನ್ನು ಪ್ರೇರೇಪಿಸ್ತು. ಅವರು ಇಡೀ, ನಾನು ಸತ್ಯ ಹೇಳ್ತೇನೆ, ಚಕ್ರವರ್ತಿ ಸೂಲಿಬೆಲೆ ಅನ್ನುವ ಒಂದು ಹೆಸರಿಲ್ಲ ಅಂದಿದ್ರೆ, ಆ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಪ್ರವೇಶ ಆಗಿಲ್ಲ ಅಂತ ಅಂದಿದ್ರೆ ಪುನೀತಾಗೆ ಉಳಿತಿದ್ದ, ಪುನೀತ್ ಕೆರೆಳಿಯಾಗಿ ಬದಲಾವಣೆ ಆಗ್ತಿರ್ಲಿಲ್ಲ. ನಾನಿವತ್ತೆಲ್ಲ ಏನು ಒಳ್ಳೆಯದನ್ನು ಅಥವಾ ಜನ ಸಮಾಜ ಹೋರಾಟಗಾರ ಅಂತ ಕರೀತಾ ಇದೆ ಅಥವಾ ಹೋರಾಟವನ್ನು ಅಂತ ಇದೆ, ಇದೆಲ್ಲದಕ್ಕೂ ಕಾರಣ, ನನ್ನ ಸಂಪೂರ್ಣ ಬದಲಾವಣೆಗೆ ಕಾರಣ ಚಕ್ರವರ್ತಿ ಸೂಲಿಬೆಲೆಯವರು. ನಾನು ಅವರನ್ನ ಮಾನಸ ಗುರುಗಳು ಅಂತ ಕರಿತೇನೆ. ನಿಮ್ಮ ಈ ಸಮಾಜ ಸೇವೆ, ನಿಮ್ಮ ಸಮಾಜದ ಸೇವೆ ನಿಮಗೆ ಸಂಪೂರ್ಣ ಸಂತೃಪ್ತಿ ತಂದಿದೆ. ನೋಡಿ, ನನ್ನ ಹೋರಾಟಗಳು ನನಗೆ ಸಂಪೂರ್ಣ ತೃಪ್ತಿಯನ್ನು ಕೊಡ್ತವೆ. ಯಾಕೆ ಅಂತಂದರೆ ರಾಜಿ ಇಲ್ಲದ ಹೋರಾಟ ನಂದು. ಯಾವುದೋ ಸರ್ಕಾರ ಇದೆ, ಈ ಸರ್ಕಾರ ಇದ್ದಾಗ ಹೋರಾಟ ಮಾಡಬೇಕು, ಈ ಸರ್ಕಾರ ಇಲ್ದಾಗ ಹೋರಾಟ ಮಾಡಬಾರ್ದು, ನೆವರ್. BJP ಇದ್ದಾಗಲೂ 16 ಕೇಸ್ ಆಯಿತು. ಭಾಜಪ ಹೋಗಿ ಕಾಂಗ್ರೆಸ್ ಬಂದ ಮೇಲೂ 17 ಕೇಸ್ ಆಯಿತು. ಒಟ್ಟು ಇವತ್ತಿಗೂ ನನ್ನ ಮೇಲೆ 37 ಕೇಸ್ ಇದ್ದಾವೆ. 50-50. BJP ಇದ್ದಾಗ 50, ಕಾಂಗ್ರೆಸ್ ಇದ್ದಾಗ 50. ನನ್ನ ಮೇಲೆ ಕೇಸ್ ಹಾಕೊಂಡು ಬಂದಿದ್ದಾರೆ. ನೆವರ್. ನನಗೆ ಈ ಸರ್ಕಾರ ಇದೆ, ಆ ಸರ್ಕಾರ ಇದೆ, ನನಗೆ ಗಮನಕ್ಕಿಲ್ಲ. ನನ್ನ ಗಮನ ಇಷ್ಟೇ, ಗೋಹತ್ಯೆ ನಿಷೇಧವಾಗಬೇಕು, ಗೋಹತ್ಯೆ ಆಗಬಾರ್ದು, ಗೋರಕ್ಷಣೆ ಆಗಬೇಕು, ಮತಾಂತರ ನಿಲ್ಲಬೇಕು, ಲವ್ ಜಿಹಾದ್ ನಿಲ್ಲಬೇಕು, ಹಲಾಲ್ ನಿಲ್ಲಬೇಕು, ನನ್ನ ರಾಷ್ಟ್ರ ಸದೃಢವಾಗಬೇಕು, ಭಾರತದ ಪರಂಪರೆ ಮತ್ತು ಸಂಸ್ಕೃತಿ ಉಳಿಬೇಕು, ಜಾತಿ ತಾರತಮ್ಯ ಅಳಿಸೋಗ್ಬೇಕು, ನಾವೆಲ್ಲರೂ ಸದೃಢ ಭಾರತವನ್ನು ನಿರ್ಮಾಣ ಮಾಡಬೇಕು, ರಾಷ್ಟ್ರ ಕಾಯಕಕ್ಕಾಗಿ ಪ್ರತಿಯೊಬ್ಬ ಹಿಂದೂವು ಕೂಡ ಹೊರಗಡೆ ಬರಬೇಕು, ಬಲಿಷ್ಠವಾಗಿ ನಿಲ್ಲಬೇಕು. ಇದಷ್ಟೇ ನನ್ನ ಮುಂದೆ ಇರೋದು. ಅದನ್ನು ಬಿಟ್ಟು ಮತ್ತಿನ್ಯಾವುದು ನನ್ನ ಮುಂದೇನೂ ಇಲ್ಲ. ಅದು ನಡೀತಾ ಹೋಗುತ್ತೆ, ಮಾಡ್ತೀವಿ. ನಿರಂತರವಾದ ನಿಮ್ಮ ಈ ಚಟುವಟಿಕೆಗಳಿಗೆ ಒಂದು ಸಮಾಜದ ಸೇವೆಯನ್ನು ಮಾಡ್ತಾ ಇರುವಂಥ ಈ ನಿಮ್ಮ ಗುರಿ, ನಿಮ್ಮ ಆದರ್ಶ ಯಾವುದೇ ಅಡೆತಡೆ ಇಲ್ಲದೆ ಹೀಗೆ ಮುಂದೆ ಸಾಗಲಿ ಅಂತ ನಮ್ಮ ಮಾಧ್ಯಮ ಕೂಡ ನಿಮ್ಮನ್ನ ಹಾರೈಸುತ್ತೆ. ಬಹಳ ರಾಜಧಾರಿ ಟಿವಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೇನೆ. ತುಂಬ ಚೆನ್ನಾಗಿತ್ತು. ಒಂದ್ಸಲ ನಾವು ಮೆಲ್ಕು ಹಾಕೊಂಡಂಗೆ, ಅಂದರೆ ತಿಂತಾನೆ ಇರ್ತೀವಿ, ಮೆಲ್ಕು ಹಾಕೋಕೆ ಸಮಯ ಸಿಕ್ಕಿರೋದಿಲ್ಲ.
ನಮಗೆ ಮೆಲ್ಕು ಹಾಕೋದಕ್ಕೆ ಸಮಯವನ್ನು ಮಾಡಿಕೊಟ್ರಿ. ಬಹಳ ಖುಷಿ ಆಯಿತು. ಒಂದು ಸಲ ನಮ್ಮನ್ನು ನಾವು ಮೆಲ್ಕು ಹಾಕ್ಕೊಂಡಂಗೆ, ಇದು ಹಸು ಒಂದೇ ಸಲ ತಿಂದುಬಿಟ್ಟು ಮಲ್ಕೊಂಡಾಗ ಮೆಲ್ಕು ಹಾಕತ್ತಲ್ಲ, ಹಂಗೆ ನಾವು ಹೋರಾಟಗಳನ್ನೇ ಮಾಡ್ತಾ ಇರ್ತೀವಿ, ಅದನ್ನು ಮೆಲ್ಕು ಹಾಕುವಂಥ ಸಮಯ ಸಿಕ್ಕಿರೋದಿಲ್ಲ. ರಾಜಧಾನಿ ಟಿವಿಗೆ ಮತ್ತು ನಿಮ್ಮೆಲ್ಲ ಇಡೀ ತಂಡಕ್ಕೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ನಿಮ್ಮ ಮಾಧ್ಯಮ ಮತ್ತಷ್ಟು ಗಟ್ಟಿಯಾಗಲಿ, ಮತ್ತಷ್ಟು ನಿರ್ಭೀತಿಯಿಂದ ಜನರಿಗೆ ಸತ್ಯವನ್ನು ತಿಳಿಸೋದ್ರ ಕಡೆಗೆ ಮುಖ ಮಾಡಲಿ, ಮುಖ್ಯ ವಾಹಿನಿಗೆ ನೀವು ಬರಬೇಕು, ಇನ್ನೂ ಬಲಿಷ್ಠವಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.